ಮೂರ್ತಿಗಳೇ, ಮಾನ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿಗಳು ತಂದಿರುವ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2025 ನಾನು ಸ್ವಾಗತ ಮಾಡ್ತೇನೆ. ಈ ಬಿಲ್ಲಿನಲ್ಲಿ ಕೆಲವು ವಿಚಾರಗಳು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ. ಈಗ ನೀರಿನ ಕೊಳವೆ ಬಾವಿಗಳನ್ನು ಕೊರೆಯುವುದನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೋಸ್ಕರ ಈ ಬಿಲ್ಲನ್ನು ತಂದಿದ್ದಾರೆ. ಅವರು ಹೇಳುವಂಥ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ನೀವು ಏನು ಬೇಕಾದರೂ ಮಾಡಿ, ಅನುಮತಿ ಅಥವಾ ನಿರೀಕ್ಷೇಪಣಾ ಪತ್ರ ಪಡೆಯುವುದರಿಂದ ವಿನಾಯಿತಿ ಪಡೆಯಲಾದ ಗ್ರಾಹಕರ ವರ್ಗಗಳಲ್ಲಿ ಹೊಸ ಕೊಳವೆ ಬಾವಿಯನ್ನು ಕೊರೆಯಲು ಅನುಮತಿ ಪಡೆಯುವುದು ಮತ್ತು ಅಂತರ್ಜಲ ತೆಗೆಯಲು ನಿರೀಕ್ಷೇಪಣಾ ಪತ್ರ ಕೋರುವುದನ್ನು ವಿನಾಯಿಸತಕ್ಕಂಥ ಪ್ರವರ್ಗಗಳಲ್ಲಿ ಕುಡಿಯುವ ನೀರು ಮತ್ತು ಗೃಹ ಬಳಕೆಗೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿರಲು ವೈಯಕ್ತಿಕ ಗೃಹೋಪಯೋಗಿ ಗ್ರಾಹಕರು ಕುಡಿಯುವ ನೀರಿನ ಸರಬರಾಜು ಮಾಡೋ ಸ್ಕೀಮ್ಗಳು. ಇದರಲ್ಲಿ ನಾನು ಐ ಡ್ರಾ ದಿ ಅಟೆನ್ಷನ್ ಆಫ್ ದ ಮಿನಿಸ್ಟರ್. ಅದು 4 ಅದರಲ್ಲಿ ಕೊರೆಯುತ್ತಿರುವ ಮತ್ತು ತೋಡುತ್ತಿರುವ ವಸತಿ ಅಪಾರ್ಟ್ಮೆಂಟ್ಗಳು ಮತ್ತು ಗೃಹ ಸಮೂಹ ಸೊಸೈಟಿಗಳು ಇದು ಮಾಡಬೇಕಾದ್ರೆ ನೀವು ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತೀರಿ. ಕುಡಿಯುವ ಮತ್ತು ಗೃಹ ಬಳಕೆಗಾಗಿ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಲಾದ ಷರತ್ತುಗಳಿಗೆ ಒಳಪಟ್ಟು ಪ್ರತಿದಿನಕ್ಕೆ 25 ಘನ ಮೀಟರ್ಗಳವರೆಗೆ ಅಂತರ್ಜಲ ಅಗೆಯುವುದು ಅಂತ ಹೇಳಿದಿರಿ. ಈಗ ಸಮಸ್ಯೆ ಇರುವುದು ಎಲ್ಲಿ? ಗ್ರಾಮಾಂತರ ಭಾಗಗಳಲ್ಲಿ ಇವತ್ತು ನೀರಿನ ಸಮಸ್ಯೆಗಳು ಸಾಧಾರಣವಾಗಿ ಇರುವುದಿಲ್ಲ. ಯಾಕಂತೇಳಿದರೆ ಅಲ್ಲಿ ಬೇಕಾದಂಥ ಕೆರೆಗಳಿರ್ತವೆ, ತೋಡುಗಳಿರ್ತವೆ, ಅಥವಾ ನಾಳಗಳಿರ್ತವೆ, ಅಥವಾ ಬೇರೆ ಬೇರೆ ರೀತಿಯ ಈಗ ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಅಣೆಕಟ್ಟುಗಳಿರ್ತವೆ. ಬೇರೆ ಬೇರೆ ರೀತಿಯಲ್ಲಿ ನೀರಿನ ಮಟ್ಟವನ್ನು ಮೇಲೆ ಏರಿಸಲಿಕ್ಕೆ ಡ್ಯಾಮ್ಗಳನ್ನು ಕಟ್ಟಿ ನೀರಿನ ಮಟ್ಟವನ್ನು ಏರಿಸ್ತೀರಿ. ಇದು ನಾನು ಕೇಳುವಂಥದ್ದು ಪ್ರತ್ಯೇಕವಾಗಿ ನಗರದಲ್ಲಿ. ಇವತ್ತು ಸಮಸ್ಯೆಗಳು ಎಲ್ಲಿ ಇರುವುದು ಅಂತೇಳಿದರೆ, ನಗರದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಸರಬರಾಜು ಮಾಡಲಿಕ್ಕೆ ಇವತ್ತು ದೊಡ್ಡ ದಂಧೆ ನಡೀತಾ ಇದೆ. ಯಾಕಂದರೆ ನಗರದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ತಾವು ಏನು ಹೇಳ್ತೀರಿ? ಅಪಾರ್ಟ್ಮೆಂಟ್ಗಳು ಸೊಸೈಟಿಗಳು ಮಾಡತಕ್ಕಂಥ ಯಾವುದೇ ಬೋರ್ವೆಲ್ಗಳಲ್ಲಿ ಇಷ್ಟೇ ಘನ ಅಡಿ ಆಗಬೇಕು ಮತ್ತು ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತ. ಸುತ್ತಮುತ್ತಲಿನ ಮನೆಗಳಿರ್ತವೆ, ಅವರೇನು ಹೇಳ್ತಾರೆ, ಇಲ್ಲ ನಮ್ಮ ಓಪನ್ ವೆಲ್ ಇದೆ, ನೀವು ಇಲ್ಲಿ ಬೋರ್ವೆಲ್ ಮಾಡಿದರೆ ನಮ್ಮ ಓಪನ್ ವೆಲ್ನ ನೀರು ಕೆಳಗೆ ಹೋಗ್ತದೆ, ಹಾಗಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ. ಆಗಿರುವಾಗ ನಗರದಲ್ಲಿ ಇದು ಸಮಸ್ಯೆ ಇರುವುದರಿಂದ ಯು ಆರ್ ಅಗೈನ್ ಪುಟ್ಟಿಂಗ್ ಎ ಕಂಡೀಷನ್, ನಗರಕ್ಕೆ ಹಾಕುವುದರಿಂದ ನೀವು ನಮಗೆ ಬಾಟ್ಲಿ ನೀರೇ ಕುಡಿಯಬೇಕು ಅಂತ ಹೇಳುವ ಮಟ್ಟಕ್ಕೆ ಇದು ಹೋಗ್ತದೆ. ಅದು ಬಾಟ್ಲಿ ನೀರು ಅಂದರೆ 25 ರೂಪಾಯಿ ಕೊಟ್ಟು ಕುಡಿಯುವಂಥದ್ದು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ ಮಾನ್ಯ ಸಭಾಪತಿಗಳೇ, ಅರ್ಧ ಲೀಟರ್ ನೀರಿಗೆ $5 ಅಂದರೆ 400 ರೂಪಾಯಿ ಆಯಿತು. ಅರ್ಧ ಲೀಟರ್ ನೀರಿಗೆ $5 ಈಸ್ ಈಕ್ವಲ್ ಟು, ನಾವು ಆ ನೀರು ಕುಡಿದರೆ ಮತ್ತೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ನಾವು ವಾಶ್ರೂಮಿಗೆ ಹೋಗಬೇಕಾಗಿಲ್ಲ, ಅಷ್ಟು ಕಾಸ್ಟ್ಲಿ ನೀರು. ಅಂದರೆ ಇವತ್ತು ನೀರಿನಲ್ಲಿ ಸಿಟಿಯಲ್ಲಿ ಇರುವಷ್ಟು ತೊಂದರೆಗಳು ಬೇರೆ ಹಾಗಾಗಿ ಇಲ್ಲ, ಎಲ್ಲರೂ ಕಂಪೇರ್ ಮಾಡ್ತಾರೆ. ಅಲ್ಲಿ ಹೋದ ನಂತರ ಕೇಳಿ, ನಮಗೆ ಅನುಭವ ಆತಲ್ಲ, ಅಲ್ಲಿ ಹೋದ ನಂತರ ಮೊಬೈಲ್ ಮೇಲೆ ಲೆಕ್ಕ ಮಾಡ್ತಾರೆ ನಮ್ಮವರು. $5 ಲೆಕ್ಕ ಮಾಡ್ತಾರೆ, ಬ್ಯಾಡ್ ಬಿಡೋದು ಬಿಟ್ಬಿಡ್ತಾರೆ. ಮಾನ್ಯ ಸಭಾಪತಿಗಳೇ, ಒಂದು ಕ್ಷಣಕ್ಕೆ ನಾನು ಲೆಕ್ಕ ಮಾಡಿದೆ. $5 ಫಾರ್ ಹಾಫ್ ಲೀಟರ್ ವಾಟರ್ ಇಸ್ ಈಕ್ವಲ್ ಟು 400 ಚಿಲ್ಲರೆ ರೂಪೀಸ್ ಅರ್ಧ ಲೀಟರ್ಗೆ ನಾವು ಕೊಡೋದು ಅಂತಾದರೆ, ತಾವು ಹೇಳುವಂಥದ್ದು ಸಿಟಿಗಳಲ್ಲಿ ಸಭಾಪತಿಗಳೇ, ಈ ನಗರದಲ್ಲಿ ಸಮಸ್ಯೆಗಳಿದ್ದಾಗ ನಿಮ್ಮ ಲಿಬರಲೈಸೇಷನ್ ಪಾಲಿಸಿ, ಫ್ರೀ ಪಾಲಿಸಿ ಎಲ್ಲವೂ ಸರಿ ಇದೆ, ಎಲ್ಲಿ ಬೇಕೋ ಅಲ್ಲಿಯೇ ನೀವು ಬತ್ತಿ ಇಟ್ಟಿದ್ದೀರಲ್ಲ ಅಂತ ನಾನು ಹೇಳೋದು. ಅದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ. ಮತ್ತೆ ನೀವು ಪೆನಾಲ್ಟಿಗಳನ್ನು ಹಾಕೋದು, ನೀರುಗಳನ್ನು. ಈಗ ನಾನು ತಮ್ಮ ಹತ್ರ ಒಂದು ವಿನಂತಿ ಇದೆ. ಈಗ ನೀರುಗಳು ಮಳೆ ನೀರನ್ನು ಸಂಗ್ರಹ ಮಾಡಬೇಕು ಅಂತ ಹೇಳೋದು ಇಸ್ ಎ ಯೂನಿವರ್ಸಲ್ ಪಾಲಿಸಿ. ನಾವು ಮನೆಗೆ ಸೋಲಾರ್ ಹೇಗೆ ಹಾಕಿ ವಿದ್ಯುತ್ ಶಕ್ತಿ ಬಳಕೆ ಮಾಡ್ತೇವೋ, ಅದೇ ರೀತಿ ಮಳೆಗಾಲದ ನೀರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇಂಗು ಗುಂಡಿಯನ್ನು ಮಾಡಬೇಕು ಅಂತ ಇದೆ. ತಾವು ಒಂದು ಡೈರೆಕ್ಷನ್ ಕೊಡಿ ನಗರ ಪಾಲಿಕೆಗಳಿಗೆ, ನೀವು ಮನೆ ಕಟ್ಟುವಾಗ ಕಂಪಲ್ಸರಿ ಇದನ್ನು 2 ಮಾಡಬೇಕು, ಇಲ್ದಿದ್ರೆ ಮನೆಗೆ ಪರ್ಮಿಷನ್. ಒಂದು ನಿಮಿಷ ನಿಮಗೆ, ಇನ್ನೊಂದ್ಸರಿ ಸದನದಲ್ಲಿ ಬಂದಿತ್ತು, ಪ್ರತಿಯೊಬ್ಬರು ಮನೆ ಕಟ್ಟಬೇಕಾದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡಿದಾಗ ಪರ್ಮಿಷನ್ ಕೊಡ್ಬೇಕಂತ ಆಗಿತ್ತಿಲ್ಲ. ಅದು ನೀವು ಫಾಲೋ ಅಪ್ ಮಾಡೋದು, ಬಟ್ ಅದು ಫಾಲೋ ಅಪ್ ಇಲ್ಲ. ನಮ್ಮ ಎಲ್ಲ ನೀರು ನಮ್ಮ ಕರಾವಳಿ ಭಾಗದಲ್ಲಿ ಮಂಜುನಾಥ್ ಭಂಡಾರಿ ಅವರಿಗೆ ಗೊತ್ತಿದೆ, ನಮ್ಮ ಎಲ್ಲ ನೀರು ಎಲ್ಲಿ ಹೋಗ್ತದೆ ಅಂದರೆ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಸಮುದ್ರದಲ್ಲಿ ನೀರು ಜಾಸ್ತಿ ಆದಾಗ ಅದು ಹೈ ಟೈಡ್ ಇದ್ರೆ ನೀರು ಹಿಂದೆ ಬಂದು ನಮ್ಮಲ್ಲಿ ನೆರೆ ಬರೋದು ಹೇಗೆ ಸಭಾಪತಿಗಳೇ? ಈ ಕರಾವಳಿ ಭಾಗದಲ್ಲಿ ಹೈ ಟೈಡ್ ಇದ್ದಾಗ ಸಮುದ್ರಕ್ಕೆ ಹೋಗಿ ಸೇರೋದಿಲ್ಲ, ಅದು ನೀರು ಹಿಂದಕ್ಕೆ ಕಳಿಸ್ತದೆ.
ಹಾಗಾಗಿ ನಮ್ಮಲ್ಲಿ ಎಲ್ಲ ನೆರೆಗಳು ಬರ್ತದೆ. ಹಾಗಾಗಿ ಮಾನ್ಯ ಮಂತ್ರಿಗಳಿಗೆ ತಮ್ಮ ಗಮನಕ್ಕೆ ತರ್ತೇನೆ, ಇದನ್ನು ನೀವು ಮಾಡುವಂಥದ್ದು ಎಷ್ಟು ಕಾರಣಕ್ಕೂ ಸರಿಯಿಲ್ಲ. ಯಾಕೆಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಒಂದೆರಡು ಮನೆಗಳಲ್ಲ, 50, 100, 150, 250 ಮನೆ ಇದೆ. ಒಂದು ಇಲೆಕ್ಷನ್ನ ಬೂತೇ ಮಾಡ್ಬೋದು, ಅಷ್ಟು ವೋಟರ್ಸ್ ಇರುವಂಥ ಒಂದೊಂದು ಅಪಾರ್ಟ್ಮೆಂಟ್ಗಳಿರ್ತವೆ. ಅಲ್ಲಿ ನೀವು ಕಂಡೀಷನ್ ಹಾಕಿದರೆ ನಾವು ಆಟೋಮ್ಯಾಟಿಕಲಿ ಯಾರು ಟ್ಯಾಂಕರ್ ವಾಟರ್ಗಳಿಗೆ ಇಂಡೈರೆಕ್ಟ್ ಆಗಿ ನಾವು ಅವರಿಗೆ ಪ್ರಮೋಟ್ ಮಾಡಿದಾಗ ಆಗ್ತದೆ. ಮತ್ತು ಕುಡಿಯುವ ನೀರನ್ನು ನೀವು ಬಾಟ್ಲಿ ನೀರು, ನಾನು ಅಮೆರಿಕದ ಉದಾಹರಣೆ ಕೊಟ್ಟೆ ಅಲ್ಲ, ಅರ್ಧ ಲೀಟರ್ಗೆ $5, ಆ ರೀತಿ ಪ್ರಮೋಟ್ ಮಾಡಿ ಅಂಥ ಕಂಪನಿಗಳಿಗೆ ನಾವು ಪ್ರಮೋಟ್ ಮಾಡಿದಾಗ ಆಗ್ತದೆ ಅಂತ ಹೇಳೋದು ನನ್ನ ಉದ್ದೇಶ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ಎ ಅಲ್ಲಿ ಬರುವಂಥ ಕುಡಿಯುವ ನೀರು ಮತ್ತು ಗೃಹ ಬಳಕೆಗಾಗಿ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಲಾದ ಷರತ್ತುಗಳಿಗೆ ಒಳಪಡ ಪ್ರತಿದಿನ 20 ಘನ ಮೀಟರ್ವರೆಗೆ ಅಂತರ್ಜಲ ತೆಗೆಯುವುದು ಮತ್ತು ಸರ್ಕಾರಿ ಸ್ಕೀಮ್ನಡಿ ಆರ್ಥಿಕವಾಗಿ ದುರ್ಬಲರಿಗೆ ವಸತಿ ಘಟಕಗಳು ಮಾಡುವಂಥದ್ದು. ಹಾಗಾಗಿ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನೀವು ಕ್ರಮ ತಗೊಳ್ಬೇಕು ಮತ್ತು ವಾಟರ್ ಲೆವೆಲನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದು ಮಾಡಬೇಕು. ಈಗ ತಾವು ಮಾಡ್ತಾ ಇದ್ದೀರಿ, ಪಶ್ಚಿಮ ವಾಹಿನಿ ಯೋಜನೆಯನ್ನು ತಂದು ಕರಾವಳಿ ಭಾಗದಲ್ಲಿ ನೀರಿನ ಮಟ್ಟವನ್ನು ಮಾಡಿದ್ದೀರಿ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಣೆಕಟ್ಟು, ಕಿಂಡಿ ಆಣೆಕಟ್ಟುಗಳನ್ನು ಕಟ್ಟುವ ಮೂಲಕ ನೀರನ್ನು, ಅಂತರ್ಜಲವನ್ನು ವೃದ್ಧಿಸುವಂಥ ಕೆಲಸ ಮಾಡಿದ್ದೀರಿ. ಈ ಸದನದ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ಸಭಾಪತಿ ಮೂಲಕ, ಪ್ರತಿಯೊಬ್ಬರು ಮನೆ ಕಟ್ಟುವಾಗ ಯಾವುದು ಅಪಾರ್ಟ್ಮೆಂಟ್ ಇರಲಿ ಅವರು ನೀರು ವಾಟರ್ ಹಾರ್ವೆಸ್ಟನ್ನು ಕಡ್ಡಾಯವಾಗಿ ಮಾಡಬೇಕು ಮತ್ತು ಮನೆಗಳಿಗೆ ಸೋಲಾರ್ ಪ್ಯಾನಲನ್ನು ಅಳವಡಿಸಿ ಅವರಿಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನು ಅವರೇ ಉತ್ಪಾದಿಸಬೇಕು ಅಂತ ಹೇಳೋದಕ್ಕೆ ಈಗ ಸೂರ್ಯಘರ್ ಅಂತ ಯೋಜನೆ ಬಂದಿದೆ ಕೇಂದ್ರ ಸರ್ಕಾರದ್ದು. ಇದರಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ. ಇದನ್ನು ಮಾಡಲಿಕ್ಕೂ ತಾವು ದಯವಿಟ್ಟು ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ ಮಂತ್ರಿಗಳ ಹತ್ರ ಹೇಳ್ತೇನೆ ಮತ್ತು ತಾವು ತಂದಂಥ ಬಿಲ್ಲನ್ನು ಸ್ವಾಗತ ಮಾಡ್ತೇನೆ.